ಇವತ್ತು ನಾನು ಅಡುಗೆ ಮಾಡೋಣ ಅಂತ ಕಿಚನ್ಗೆ ಎಂಟರ್ ಆಗಿದ್ದೀನಿ. ಇವಾಗ ನಮ್ಮಮ್ಮ ಹೇಳ್ತಾರೆ ಹೆಂಗನ್ಸ್ತು ಅಂತ. ಹೇಳ್ರಪ್ಪ ಹೇಳ್ರು. ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇರಕ್ಕೆ. ಸೊ ನಾನ್ ಮಾಡ್ತಾ ಇದ್ದೀನಿ ಏನು ಇದು ತಿಳಿ ಸಾರು. ನಮ್ಮ ಮಮ್ಮಿಗೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ನಾನ್ ಕುಕ್ ಮಾಡೋಣ ಅಂತ ಇವತ್ತು ಕಿಚನಿಗೆ ಬಂದಿದ್ದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪಾಲಕ್ ಕಾರ್ನ್ ಪಲಾವ್ ತುಂಬಾ ಈಸಿ, ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೌದಾ, ರೆಡಿಯಾಗಿ ಬಂದ್ಬಿಡ್ತೀನಿ. ಕಾದಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಇದು ಯಾಕೋ ಡೌ ತರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮೇಘನಾ ಬಾ ಹೋಗಣ, ಗರಿಯಾ ಬಿಟ್ಟು ಹೋಗಣ, ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ರು ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೇನೆ. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ನನ್ನ ಪ್ರೀವಿಯಸ್ ಅಡಿಗೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಹಾಗಾಗಿ ಇವತ್ತು ನಾನು ಅಡುಗೆ ಮಾಡೋಣ ಅಂತ ಕಿಚನ್ಗೆ ಎಂಟರ್ ಆಗಿದ್ದೀನಿ. ಸೊ ನಾನ್ ಮಾಡ್ತಾ ಇದ್ದೀನಿ ಪಾಲಕ್ ಕಾರ್ನ್ ಪುಲಾವ್. ಸೊ ಅದನ್ನ ಇವತ್ತು ಡಿನ್ನರಿಗೆ ಮಾಡೋಣ ಅಂತಿದ್ದೀನಿ. ಯಾಕೆಂದ್ರೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಅಂಡ್ ನನ್ನ ಕೈ ಅಡುಗೆ ಅಂದ್ರೆ ತುಂಬಾ ಫೇಮಸ್. ಏನು ಇದು ತಿಳಿ ಸಾರು ಹಂಗೇನಿಲ್ಲ, ನಾನು ಅಪರೂಪಕ್ಕೆ ಒಂದ್ಸತಿ ಅಡುಗೆ ಮಾಡ್ತೀನಲ್ಲ, ಸೊ ಹಾಗಾಗಿ ಅವ್ರಿಗೆ ಒಂದ್ ಸ್ವಲ್ಪ ತಿನ್ಬೇಕು ಖುಷಿಯಾಗಿ ಅಂತ ಅನ್ಸುತ್ತೆ. ಹಾಗಾಗಿ ನಮ್ಮ ಮಮ್ಮಿಗೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ನಾನ್ ಕುಕ್ ಮಾಡೋಣ ಅಂತ ಇವತ್ತು ಕಿಚನಿಗೆ ಬಂದಿದ್ದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಬನ್ನಿ ಹೇಳ್ಕೊಡ್ತೀನಿ. ಪಾಲಕ್ ಕಾರ್ನ್ ಪಲಾವ್ ತುಂಬಾ ಈಸಿ, ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೌದಾ, ರೆಡಿಯಾಗಿ ಬಂದ್ಬಿಡ್ತೀನಿ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ಪಾಲಕ್ನ ನಾನು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದ್ರ ಜೊತೆಗೆ ಮಿಕ್ಸಿ ಮಾಡ್ಕೊಳಕ್ಕೆ ಕೊತ್ತಂಬರಿ ಇದೆ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಇದೆ ಅಂಡ್ ಮೆಣಸಿನ್ಕಾಯಿ ಇದೆ. ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದಷ್ಟು ಖಾರ ಇಲ್ಲ ಅಂದ್ರೂ ಅದಕ್ಕೆ ನಾನು ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂಡ್ ಇದೆಲ್ಲ ಒಗ್ಗರಣೆಗೆ ಹಾಕೋದು. ಸದ್ಯಕ್ಕೆ ನಾನು ಒಂದು ದೊಡ್ಡ ಆಲೂಗಡ್ಡೆ ಅಂಡ್ ಒಂದು ದೊಡ್ಡ ಈರುಳ್ಳಿ ಉದ್ದುದವಾಗಿ ಹೆಚ್ಕೊಂಡಿದ್ದೀನಿ. ಇದು ಸ್ವೀಟ್ ಕಾರ್ನು. ಫಸ್ಟು ಇದು ಬೇಯ್ಲಿ, ಚೆನ್ನಾಗಿ ಬಾಯ್ಲ್ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಸಿ ಯು. ಫಸ್ಟು ಇದನ್ನ ರುಬ್ಕೋ ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕ್ಲಾ, ಆಮೇಲೆ ಪಾಲಕ್ ಹಾಕೋ, ಇಲ್ಲಾಂದ್ರೆ ಓವರ್ ಸ್ಮೂತ್ ಆಗ್ಬಿಡುತ್ತೆ ಅಂತೇನೋ ಅಂದ್ರು. ಫಸ್ಟು ಇದನ್ನ ರುಬ್ಕೊಳ್ಳೋಣ, ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ವಿಲ್ ಟೇಕ್ ಸಮ್ ಟೈಮ್. ಹಾಗಾಗಿ ಸೊ ಸದ್ಯಕ್ಕೆ ಎಣ್ಣೆ ಹಾಕೋತಾ ಇದೀವಿ. ನನ್ನ ಪಾಲಕ್ ಪೇಸ್ಟ್ ನೋಡಿ ಹೀಗಾಗಿದೆ, ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ, ಹಾಗಾಗಿ ಲಿಕ್ವಿಡಿ ಜಾಸ್ತಿ ಆಗಿದೆ. ನೀವು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡಿ ಆಯ್ತಾ. ಸ್ವಲ್ಪ ಜೀರಿಗೆ ಸಾಕು. ಸೊ ಎಣ್ಣೆ ಸ್ವಲ್ಪ ಕಾದಿದೆ ಅಂತ ಅನ್ಸಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಈರುಳ್ಳಿ ಹಾಕ್ತೀನಿ. ಕಾದಿದೆ ಗೈಸ್. ನಮ್ಮಮ್ಮ ಏನಾದ್ರು ಮಾತಾಡ್ಕೊಳ್ಳಿ, ಕೇಳಿಸ್ಕೊಬೇಡಿ ಅದನ್ನೆಲ್ಲ. ಸ್ವಲ್ಪ ಫ್ರೈ ಆಗಲಿ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊ ಇದೊಂದು ಸ್ವಲ್ಪ ನಿಮಗೆ ಫ್ರೈ ಆಗಿದೆ ಅಂತ ಅನ್ಸಿದ ಮೇಲೆ ಇವಾಗ ಸ್ವೀಟ್ ಕಾರ್ನು ಆಲೂಗಡ್ಡೆ ಹಾಕ್ಕೊಳ್ಳಿ. ಓಕೆ, ಇದೆಲ್ಲ ಹಾಕಿದ್ಮೇಲೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದಕ್ಕೆ ಅರಿಶಿನ ಖಾಲಿ ಆಗಿಬಿಡಿದೆ. ಒಂದು ಸ್ವಲ್ಪ ನಾನು ಧನಿಯಾ ಪುಡಿ ಹಾಕ್ತೀನಿ. ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇವಾಗ ರುಬ್ಕೊಂಡಿರುವಂಥ ಪೇಸ್ಟ್ 2 ಕಪ್ ನೀರಾಗಲೇ ನಾನು 1 ಕಪ್ ನನಗೆ ಮಿಕ್ಸಿಗೆ ಹಾಕ್ಬಿಟ್ಟಿದೆ. ಹಾಗಾಗಿ ಇನ್ನೊಂದು ಕಪ್ನ ಇವಾಗ ಹಾಕ್ಕೊಂಡಿದ್ದೀವಿ. ಇದು ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ಅಕ್ಕಿ ಹಾಕಿ ಕ್ಲೋಸ್ ಮಾಡೋದು. ಸೊ ಇವಾಗ ಕುದೀತಾ ಇದೆ. ಇದಕ್ಕೆ ನಾವು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಹಾಕಿ ಕಮಲಮ್ಮನವ್ರೆ. ಇದು ಒಂದು ಪಾವ್ ಇದೆ. ನನಗೆ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ನನ್ನ ಕೈಯಲ್ಲಿ ಹಾಕೋಕ್ಕಾಗಲ್ಲ ಅಂತ ಕಮಲಮ್ಮನವರು ನನ್ನ ಸಪೋರ್ಟಿಗೆ ಬಂದಿದ್ದಾರೆ, ಧನ್ಯವಾದಗಳು. ಸೊ ಕುಕ್ಕರ್ ಮುಚ್ಚಿದ್ದೀನಿ. ಇದಾಗಿದ ತಕ್ಷಣ ಒಂದು 2 ವಿಸಿಲ್ ಕೂಗಬೇಕು. ಅದಾದಮೇಲೆ ನಮ್ಮ ಸ್ವೀಟ್ ಕಾರ್ನ್ ಪಾಲಕ್ ರೈಸ್ ವಿಲ್ ಬಿ ರೆಡಿ. ಓಕೆ, ರೆಡಿಯಾಗಿದೆ ನನ್ನ ಪಾಲಕ್ ಕಾರ್ನ್ ರೈಸ್. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಒಂದು ಸ್ವಲ್ಪ ತಿರುಗ್ಸೋಣ. ನೋಡಿದ್ರ ಹಬೆ ಹೆಂಗೆ ಬರ್ತಾ ಇದೆ ಇರು, ನೋಡುವ ಹೇಗಾಗಿದೆ ಅಂತ. ಓಕೆ, ದಿಸ್ ಇಸ್ ಹೌ ಇಟ್ ಇಸ್. ಲೆಟ್ಸ್ ಸರ್ವ್ ಇಟ್. ಆಯ್ತಾ, ಸರ್ವ್ ಮಾಡ್ತೀನಿ. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಓಕೆ, ಲೆಟ್ಸ್ ಸಿ ಮೈ ಹಸ್ಬೆಂಡ್ಸ್ ಜೆನ್ಯೂನ್ ರಿಯಾಕ್ಷನ್. ತಗೊಳ್ಳಿ. ಹಿಂಗೆ ಪರ್ಫೆಕ್ಟ್ ಶೇಪ್. ನನಗೆ ಅವೆಲ್ಲ ಸೀಕ್ರೆಟ್. ವೆರಿ ನೈಸ್. ಕೈಯಲ್ಲೇ ತಿನ್ನಕ್ಕೆ ಅನಿಸ್ತಾ.
ಆಲೂಗಡ್ಡೆ ಕಾರ್ನು ಏಯ್ ಸ್ಪೂನ್ ಕೊಟ್ಟಿರೋದು ಏನಕ್ಕೆ? ಹೇಳಿದ್ ಕೈಲೇ ತಿನ್ಬೇಕನ್ಸ್ತಾ ಇದೆ. ಟೇಸ್ಟ್ ಮತ್ತೆ ಮಾಡಿ ಮಾಡಿ ತಾವು ಮಾಡಿ. ತುಂಬಾ ಚೆನ್ನಾಗಿದೆ. ಇದು ಯಾಕೋ ಡೌ ತರ ಕಾಣಿಸ್ತಾ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅಣ್ಣ ಹೇಳೋದು ಅಡಿಗೆ ಮಾಡೋದು ಒಂದು ಆರ್ಟ್ ಅಂತ. ವರ್ಡಿಗೆ ಫಸ್ಟ್ ನೆಕ್ಸ್ಟ್ ನಮ್ಮ ಅಮ್ಮನ ಕೇಳೋಣ ಇರಿ. ನಾನು ಅಷ್ಟೇ ಹೊಡಿ ಸತ್ತ ಈಟ್ ವಿತ್ ರಾಯ್ತಾ. ಇಲ್ಲ ಹಂಗೆ ಚೆನ್ನಾಗಿದೆ. ನಾವು ಏನಕ್ಕೆ ಅಲ್ಲಿ ತರ್ಸ್ ಮಾಡಿರೋದು ಮತ್ತೆ ಹಂಗೆ ಚೆನ್ನಾಗಿದೆಯಾ ಇವಾಗ ತಾನೇ ನೋಡಿ ಅಂದ್ಬಿಟ್ಟು ಇವಾಗ ವಾಯ್ಸ್ ಅವೆಲ್ಲ ಸುಮ್ಮನೆ ಡೌ ತಮಾಷೆಗೆ. ನಿಮ್ಗೆ ಯಾರಿಗೂ ಭಯ ಆಗ್ತಿಲ್ವೇನ್ರೋ? ಎಂಜಾಯ್. ಯು ಓಕೆ ಇವಾಗ ನಮ್ಮಮ್ಮ ಹೇಳ್ತಾರೆ ಹೆಂಗನ್ಸ್ತು ಅಂತ. ಹೇಳ್ರಪ್ಪ ಹೇಳ್ರೋ. ಸೀರಿಯಸ್ ಆಗಿ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ನಮ್ಮಮ್ಮ ಇನ್ನೂ ಕಮ್ಮಿ ಹಾಕಿ ನಾನು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತೆ ಉಪ್ಪು. ಬಿಸಿಲು ಮೈ ಕೈ ಎಲ್ಲ ನೆವೆ ಆಗ್ತಾ ಇದೆ. ಹಾಕಿದ್ದೀನಿ. ಹೆಂಗಿದೆ ಹೇಳು ಅಷ್ಟೇ ನಮ್ಮಮ್ಮ. ಏನೋ ಉಪ್ಪು ಕಮ್ಮಿ. ಸ್ವಲ್ಪ ಮೊಸರು ಬಜ್ಜಿಗೆ ಹಾಕಿದ್ರೆ ಥ್ಯಾಂಕ್ಸ್ ಮಾ, ತುಂಬ ಖುಷಿ ಆಯಿತು. ಅದು ಹೆಂಗಿದೆ ಹೇಳು ರೈಸು? ಚೆನ್ನಾಗೈತೆ. ಪುದೀನ ಇನ್ನೊಂದು ಸ್ವಲ್ಪ ಇನ್ನು ಚೆನ್ನಾಗೈತೆ. ಉಪ್ಪು ಕಡಿಮೆ ಅಂದರೆ ಪುದೀನ ಇನ್ನೊಂದು ಸ್ವಲ್ಪ ಸರಿ ಬಿಡು ಬಿಡು ಬಾಯ್. ಓಕೆ ಥ್ಯಾಂಕ್ ಯು. ನಮ್ಮ ಅಣ್ಣ ಒಬ್ಬನೇ ಜೆನ್ಯೂನ್ ರಿಯಾಕ್ಷನ್ ಕೊಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ನೀನು ಓವರ್ ರಿಯಾಕ್ಷನ್ ಕೊಡಬೇಡ. ಸ್ವಲ್ಪ ಗೋಡಂಬಿ ಹಾಕ್ಬೇಕಾಗಿತ್ತು. ಥ್ಯಾಂಕ್ ಯು. ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ. ಅಮೃತ ಅಮೃತ ಸಕ್ಕದಾಗಿದೆ. ವಂಡರ್ಫುಲ್, ಮೈಂಡ್ ಬ್ಲೋಯಿಂಗ್ ಆಗಿದೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಬಟ್ ಹಾ ಎರಡು ಹೇಳ್ತೀಯ ಕಣಮ್ಮ ನೀನು. ಮಗುನು ಚುಟ್ಬಿಟ್ಟು ತೊಟ್ಲು ತೂಗ್ಬಿಡು. ನಮ್ಮ ಅತ್ತೆ ಮಾವನ್ ಕರೆಕ್ಟ್ ಆಗಿದೆ. ಅವ್ರು ಸ್ವಲ್ಪ ಉಪ್ಪು ಕಮ್ಮಿ ತಿಂತಾರೆ, ಅವ್ರಿಗೆ ಇದು ಪರ್ಫೆಕ್ಟ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆ. ಸೊ ಈ ರೆಸಿಪಿ ಕೂಡ ಸಿಕ್ಕಾಪಟ್ಟೆ ಈಸಿ ಇತ್ತು. ನಿಮಗೂ ಈಸಿ ಅಂತ ಅನ್ಸಿರತ್ತೆ ಅನ್ಕೊಂಡಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಟ್ರೈ ಇಟ್ ಔಟ್ ಆ್ಯಂಡ್ ಕಾಮೆಂಟ್ಸ್ ಮೂಲಕ ಹೇಳಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ. ಆ್ಯಂಡ್ ಇನ್ಯಾವ ರೆಸಿಪಿ ನಾನು ಟ್ರೈ ಮಾಡ್ಬೇಕಾ ಅಥವಾ ನಮ್ಮ ಟ್ರೈ ಮಾಡ್ಬೇಕಾ ಅನ್ನೋದು ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ಆನ್ ಅ ವೆರಿ ರೇರ್ ಒಕೇಶನ್ ಜಯಂತ್ ಅವ್ರು ನಮ್ಮನ್ನ ಇವಾಗ ಊಟ ಆದ್ಮೇಲೆ ಗ್ಲೆನ್ಸ್ ಅಲ್ಲಿ ನಾನು ಕೇಕ್ ತಿನ್ಬೇಕು ಅಂತ ನಮಗೂ ಹುಚ್ಚಿಡ್ಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಗೇನು ಬೇಡ ಗ್ಲೆನ್ಸ್ ಅಲ್ಲಿ ಅಂದ್ರು ಪರವಾಗಿಲ್ಲ, ನೀವು ಮಾರಲ್ ಸಪೋರ್ಟಿಗೆ ಬನ್ನಿ ಅಂತ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಏನ್ ಜಯಂತ್ ಮಾಡೋಣ. ನೋ ಥ್ಯಾಂಕ್ಸ್, ನಮಗ್ ಬೇಡ. ಜಯಂತ್ ವಿಲ್ ಈಟ್. ಆಲ್ಸೋ ಜಯಂತ್ ಅವ್ರು ಫೈನಲಿ ಹೇರ್ ಕಟ್ ಮಾಡಿಸಿದ್ದಾರೆ. ಕಮೆಂಟ್ ಮಾಡಿ ಈ ಹೇರ್ ಕಟ್ ಹೆಂಗಿದೆ ಅಂತ. ಇದನ್ನು ಮೇಘ್ನು ಇಷ್ಟ ಇಲ್ಲ, ತರ ಇದೆ. ನಂಗೆ ಜಯಂತದ್ದು ಓಜಿ ಹೇರ್ ಸ್ಟೈಲ್ ಇಷ್ಟ. ಯಾವ ಹೇರ್ ಸ್ಟೈಲ್ ಮೀಟ್ ಮಾಡ್ದಾಗಿತ್ತೋ ಅದಕ್ಕೆ ಫಿಕ್ಸ್ ಆಗಿದೀನಿ ನಾನು. ಇವೆಲ್ಲ ಬೇಡ. ಎವ್ರಿ ಮಂತ್ ಹೊಸ ಹೊಸ ತರ ಹೇರ್ ಸ್ಟೈಲ್ ಮಾಡೋಣ. ಬರ್ಲಾ ಗ್ಲೆನ್ಸ್ ಅಲ್ಲಿ ಸಿಗ್ತೀನಿ ನಾನು. ಇದು ನಮ್ದು ಕಾರ್ ಸ್ವಲ್ಪ ಇವಾಗ ಕುಯ್ಯ ಅಂತಿದೆ, ಯಾಕಂದ್ರೆ ಹಿಂದ್ಗಡೆ ಮಿಸ್ಟರ್ ಮಂಜುನಾಥ್ ಅವರು ಸೀಟ್ ಬೆಲ್ಟ್ ಹಾಕಿಲ್ಲ, ಹಾಗಾಗಿ. ಹೇರ್ ಕಟ್ ರೆಕಮೆಂಡ್ ಮಾಡ್ತಾನೆ. ಹೇಳಿ. ಮಿರಿಂಡಾ ಯಾವ್ದು ಮಿರಿಂಡಾ? ಹೇರ್ ಕಟ್ ಅಂತ ಬರ್ತಾ ಇತ್ತು. ಹಿಂಗದ ನುಣ್ಣಗೆ ಬೋಳ್ಸ್ಬಿಡ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಿಲ್ಲ, ಅದು ಮಂಜುದೇನೋ ಜೋಕ್, ಅದು ನಂಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ? ನಮ್ಮ ಟೈಮ್ ಇರುತ್ತೆ ಕಟಿಂಗ್ ಶಾಪಲ್ಲಿ ನಾವು ಮಿರಿಂಡಾ ಕಟಿಂಗ್ ಮಾಡಲ್ಲ ಅಂತ ಕೇಳಿದ್ವಿ. ಸಣ್ಣ ಹುಡುಗಿದ್ವಲ್ಲ, ಸುಮ್ಮನೆ ನಮಗೆ ಎದುರಿಸ್ತಾ ಇದ್ರು. ಬಂದಾಗೆಲ್ಲ ಶಾಸ್ತ್ರ ಅಲ್ಲ, ಏನು ನ್ಯಾಚುರಲ್ ಸೈಜ್ ತಿನ್ನೋದು ಊಟ ಆಯ್ತು. ಇದು ಗ್ಲೆನ್ಸಿ ಕರ್ಕೊಂಡು ಹೋಗ್ತಾರ ತಾವು. ಅದಾದ್ಮೇಲೆ ನ್ಯಾಚುರಲ್ಸ್ ಅಲ್ವಾ? ಎಂತ ಎಂತ ಗಂಗೆ ಆ ಮೀಮ್ ಗೊತ್ತಲ್ಲ ಗೈಸ್, ನಿಮ್ಗೆಲ್ಲ ಅಟ್ಯಾಚ್ ಮಾಡಿರ್ತೀವಿ ನೋಡಿ. ಆ ಅಂಕಲ್ ಗಂಗಿ. ನೆಕ್ಸ್ಟ್ ಇನ್ನೊಂದು ನಾನು ನೋಡಿದ್ದು ಅಮ್ಮ. ಐ ಲೈಕ್ ದಟ್ ಅಂಕಲ್ಸ್ ಮೀಮ್ಸ್ ವಿಡಿಯೋಸ್. ಅದನ್ನು ನಾವು ಮೀಮಾಗಿ ಯೂಸ್ ಮಾಡ್ತೀವಿ ಅಷ್ಟೇ. ತಗೊಂಡಾದ್ಮೇಲೆ ಇವಾಗ ಯಾಕೋ ತಿನ್ಬಾರ್ದು ಅನಿಸ್ತಾ ಇದೆ. ತಂದಾಯ್ತು, ತಿನ್ನೋದೊಂದೇ ಬಾಕಿ. ಒಂಥರ ಆಗ್ತದೆ. ಅಯ್ಯೋ ಅಯ್ಯೋ, ತಿನ್ನೋ ತನಕ ನಾನು ಎಷ್ಟು ಬೇಡ ಅಂದ್ರು ತಿನ್ನೋಣ ಅಂತ ಕರ್ಕೊಂಬಂದ್ಬಿಟ್ಟು ಆಯ್ತು ಎಂಜಾಯ್. ನಾವು ಲೆಟ್ಸ್ ಗೋ. ಫೈನಲಿ ನಮ್ಮ ಸನ್ ರೂಫ್ ಯೂಸಿಗೆ ಬಂದಿದೆ. ಅಂದರೆ ಓಪನ್ ಮಾಡಿದ್ದೀವಿ. ಆ್ಯಂಡ್ ನಾನು ನಿಂತ್ಕೊಂಡಿದ್ದೀನಿ. ತಂದಾಗಿಂದ ಜಯಂತ್ ಓಪನೇ ಮಾಡಿಲ್ಲ ಅಲ್ಲ, ಅಂದರೆ ಸುಮ್ಮನೆ ವರ್ಕ್ ಆಗ್ತಿದೆ ಚೆಕ್ ಮಾಡ್ದಂಗೆ. ಇವಾಗ ನಮ್ಮಣ್ಣ ನೋಡಿ ಡೀಲ್ಸ್ ಬಿಟ್ರೆ ಇನ್ನೇನಿಲ್ಲ ನನಗೆ ಜೀವನದಲ್ಲಿ. ಅವನು ಎದುರಿಸ್ಬಿಟ್ಟಿದ್ದೆ ನನಗೆ, ಮುಷ್ಣಿ ಓಡಿಸ್ಕೊಂಡು ಬಿದ್ದೋಗ್ತೀಯ ಅಂತೆಲ್ಲ. ಮುಷ್ಣಿ ಅಂದರೆ ನಮ್ಮ ಭಾಷೆಯಲ್ಲಿ ಮೂತಿನ ಮುಷ್ಣಿ ಅಂತೀವಿ. ಹಾಗಾಗಿ ಇವಾಗ ಖಾಲಿ ಇರುತ್ತಲ್ಲ, ಈ ಥರ ಎಲ್ಲ ಹೋಗ್ಬೋದು. ನನಗೂ ಬಾವು ಅಂತ ಇರುತ್ತೆ. ಜನ ಇದ್ದಾಗ ಈ ಥರ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಮಕ್ಕಳೆಲ್ಲ ಸ್ವಲ್ಪ ಹುಷಾರಾಗಿ ನಿಂತ್ಕೊಳ್ಳಿ, ಯಾಕೆಂದರೆ ಹಿಂಗೆ ಆಕ್ಸಿಡೆಂಟ್ ಆಗೋ
ಸಂಭವಗಳೆಲ್ಲ ಇದೆ. ಈಗ ನಾವೇ ಖಾಲಿ ರೋಡ್ ಅಲ್ವಾ, ಸುಮ್ಮನೆ ಓಡಾಡೋದು. ಮೇಘನಾ ಬಾ ಹೋಗಣ, ಗರಿಯ ಬಿಟ್ಟು ಹೋಗಣ, ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ. ಜಯಂತ್ಗೆ ಫೀಲ್ಸ್ ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಖಾಲಿ ಆಗೋಯ್ತು. ನಂದು ಅಷ್ಟೇ, ವಿಡಿಯೋ ಮಾಡೋಷ್ಟೊತ್ತಿಗೆ ಖಾಲಿ ಆಗೋಯ್ತು. ಕಾಫಿ ಫ್ಲೇವರ್ ತೊಗೊಂಡಿದ್ವಿ, ಸಖತ್ತಾಗಿತ್ತು. ಜಯಂತ್ ತಿಂದಿರೋದ್ರಲ್ಲೇ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ತಿಂದಿದ್ದಾರೆ. ನಾವು ವರ್ಸ್ಕೊ ಗಬ್ಬು ಗಬ್ಬು ಗಬ್ಬುಡ್ಗ ಮಂಜುದ್ 2 ಸ್ಕೂಪ್, ಅದಕ್ಕೆ ಇನ್ನೂ ಖಾಲಿ ಆಗಿಲ್ಲ. ರೋಸ್ಟೆಡ್ ಆಲ್ಮಂಡು ಚೆನ್ನಾಗಿತ್ತಲ್ಲ ಕಾಫಿ. ವೆರಿ ನೈಸ್, ಲವ್ ಇಟ್. ಬಟ್ ಸ್ವಿಗ್ಗಿಲಿ ಬರಲ್ಲ ಇದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ಸತ್ಯ ಭಾವೆ ಕೋಪವೇನೆ